Hi viewers, ಮತ್ತೆ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ. www.youtube.com/basic tutorials for ಅಂತ ಟೈಪ್ ಮಾಡಿಬಿಟ್ಟು ಈ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಮುಂದಿನ ಎಲ್ಲ ವೀಡಿಯೋಸ್ ನಿಮಗೆ ಸಿಗೋ ಥರ ಮಾಡ್ಕೊಬೋದು. ಈ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿದ್ರೆ ಮಾತ್ರನೇ ನಾನು ಯಾವುದೇ ಹೊಸ ವೀಡಿಯೋ ಈ ಯೂಟ್ಯೂಬ್ ಚಾನಲಲ್ಲಿ ಹಾಕಲಿ ನಿಮಗೆ ಒಂದು ನಿಮ್ಮ ಈ ಜಿಮೇಲ್ ಐಡಿಗೆ ತಕ್ಷಣ ಒಂದು ಇಮೇಲ್ ಬಂದುಬಿಡುತ್ತೆ. ಈ ಥರ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರಿಂದ ನಿಮಗೆ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ದಾರೆ ಅಂತ. ಸೊ ಕೆಲವು ಜನ ಕನ್ಫ್ಯೂಷನಲ್ಲಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ತುಂಬ ಏನಾದರೂ ನಾವು ಸೈನಪ್ ಆಗಬೇಕು ಆ ಥರ ಅಂತ ಇದೆ. ಬಟ್ ಆ ಥರ ಏನಿಲ್ಲ. ಜಸ್ಟ್ ನಿಮ್ಮ ಜಿಮೇಲ್ ಅಕೌಂಟ್ ಇದ್ದರೆ ಜಿಮೇಲಲ್ಲಿ ಆಗಿ ಸಬ್ಸ್ಕ್ರೈಬ್ ಅಂತ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕಲಿ ಅದು ಸಬ್ಸ್ಕ್ರೈಬ್ ಆಗುತ್ತೆ. ಬೇರೆ ಏನು ನೀವು ಫಾರ್ಮ್ ಫಿಲ್ ಮಾಡೋ ಅವಶ್ಯಕತೆ ಇಲ್ಲ ಮತ್ತು ಏನೂ ಇಲ್ಲ. ಜಸ್ಟ್ ಸಬ್ಸ್ಕ್ರೈಬ್, ನೀವು ಜಿಮೇಲ್ ಅಕೌಂಟಲ್ಲಿ ಲಾಗಿನ್ ಆಗಿರಿ, ಸಬ್ಸ್ಕ್ರೈಬ್ ಅಂತ ಕ್ಲಿಕ್ ಮಾಡಿಬಿಟ್ರೆ ನಿಮ್ಮ ಜಿಮೇಲ್ಗೆ ಸಬ್ಸ್ಕ್ರೈಬ್ ಆಗಿಬಿಡುತ್ತೆ. ಇದು ಸಬ್ಸ್ಕ್ರೈಬ್ ಆದರೆ ನಿಮಗೆ ನಾನು ಯಾವುದೇ ಹೊಸ ವೀಡಿಯೋ, ಟೆಕ್ನಿಕಲ್ ಇರಲಿ, ಟ್ಯುಟೋರಿಯಲ್ಸ್ ಇರಲಿ, ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಲಿ ವ್ಯೂವರ್ಸ್ ಇಮ್ಮಿಡಿಯೇಟಾಗಿ ನಿಮಗೆ ಇಮೇಲ್ ಒಂದು ಬಂದುಬಿಡುತ್ತೆ. ಮತ್ತು ಅದೇ ಥರ ನಮ್ಮ ಫೇಸ್ಬುಕ್ ಪೇಜ್ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಅಂತ ಇದೆ, ಅದನ್ನು ಸಹ ಲೈಕ್ ಮಾಡೋದ್ರ ಮೂಲಕ ನಮ್ಮ ಮುಂದಿನ ಎಲ್ಲ ವೀಡಿಯೋಸ್ ನಿಮ್ಗೆ ಸಿಗೋ ಥರ ಮಾಡ್ಬೋದು. ಮತ್ತು ಇನ್ ದ ಸೇಮ್ ವೇ ಟ್ವಿಟರ್ ಪೇಜಲ್ಲಿ ಸಹ ನೀವು ಫಾಲೋ ಮಾಡೋದ್ರ ಮೂಲಕ ನಮ್ಮ ಎಲ್ಲ ವೀಡಿಯೋನ ನಿಮಗೆ ಸಿಗೋ ಥರ ಮಾಡ್ಕೊಬೋದು. ಮತ್ತು ವ್ಯೂವರ್ಸ್, ನೀವು ಯಾವ್ದಾರ ಪರ್ಟಿಕ್ಯುಲರ್ ಟ್ಯುಟೋರಿಯಲ್ಸ್ನ ಫಾಲೋ ಮಾಡ್ತೀನಿ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಎಕ್ಸೆಲ್ ಕಲಿಬೇಕು ಅಥವಾ HTML ಕಲಿಬೇಕು ಅಂದ್ಕೊಳ್ಳಿ, ಇಲ್ಲಿ ಪ್ಲೇಲಿಸ್ಟಿಗೆ ಬನ್ನಿ. ಈ ಪ್ಲೇಲಿಸ್ಟಿಗೆ ಬಂದಾಗ ಇಲ್ಲಿ ನಿಮಗೆ ಒನ್ ಬೈ ಕನ್ನಡದಲ್ಲಿ ಎಕ್ಸೆಲ್ ಇದು ಪ್ಲೇ ಮಾಡಿದ್ರೆ 28 ವೀಡಿಯೋ ಫುಲ್ ಒನ್ ಬೈ ಪ್ಲೇ ಆಗುತ್ತೆ. ಮತ್ತು ವರ್ಡು ಮತ್ತು HTML ಇದರ ನಿಮ್ಗೆ ಯಾವ್ದಾರ ಒಂದು ಟ್ಯುಟೋರಿಯಲ್ಸ್ ಕಂಟಿನ್ಯೂಸ್ ಆಗಿ ಕಲಿಬೇಕಂದ್ರೆ, ಇಲ್ಲ ನೀವು ಟೆಕ್ನಿಕಲಿ ಸ್ವಲ್ಪ ಯೂಸ್ಫುಲ್ಲು ಮೊಬೈಲ್ ಆಂಡ್ರಾಯ್ಡ್ ಆ್ಯಪ್ಸು ಅಥವಾ ಟೆಕ್ನಿಕಲ್ ಸಿಸ್ಟಮ್ ರಿಲೇಟೆಡ್ ಅಥವಾ ಬೇರೆ ಟೆಕ್ನಿಕಲ್ ರಿಲೇಟೆಡ್ ಅಂದರೆ ಯೂಸ್ಫುಲ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಕ್ಲಿಕ್ ಮಾಡಿದ್ರೆ ನಿಮಗೆ ಅಲ್ಲಿ ಸಹ ತಕ್ಷಣ ಸಿಗ್ತಾ ಹೋಗುತ್ತೆ. ವ್ಯೂವರ್ಸ್, ನಾನು ನಿಮ್ಗೆ ಇವತ್ತು ಈ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ, ಯೂಶ್ವಲಿ ನಾವೇನು ಮಾಡ್ತೀವಿ, ಕಂಪ್ಯೂಟರಲ್ಲಿ ಡೇಟಾ ಸ್ಟೋರ್ ಮಾಡ್ತೀವಿ. ಕಂಪ್ಯೂಟರ್, ಪೆನ್ ಡ್ರೈವ್ ಅಥವಾ ಮೆಮೊರಿ ಕಾರ್ಡ್ ಯಾವುದೇ ಆಗಲಿ ಡೇಟಾ ಸ್ಟೋರೇಜ್ ಮಾಡಿದಾಗ ಎಷ್ಟು MB ಇದೆ, ನಾವು ಎಷ್ಟು ಜಿ ಬಿ ಹಾರ್ಡ್ ಡಿಸ್ಕ್ ಇದೆ, ಎಷ್ಟು GB ಪೆನ್ ಡ್ರೈವ್ ಇದೆ, ಎಷ್ಟು GB ನಮ್ಮ ಹತ್ರ ಮೆಮೊರಿ ಕಾರ್ಡ್ ಇದೆ ಅಂತ ನಾವು ಯೋಚನೆ ಮಾಡ್ತೀವಿ. ಬಟ್ ಆ GBs ಯಾವ ಥರ ಕ್ಯಾಲ್ಕುಲೇಟ್ ಆಗುತ್ತೆ, ಅದನ್ನು ಯಾವ ಥರ ಅಳತೆ ಮಾಡ್ತಾರೆ ಅನ್ನೋದು ನಿಮಗೆ ಸಿಂಪಲಾಗಿ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇದರಿಂದ ನೀವು ಯೂಶ್ವಲಿ ರೆಗ್ಯುಲರ್ ಕಂಪ್ಯೂಟರು, ಮೊಬೈಲು ಅಥವಾ ನಾವು ಎಕ್ಸ್ಟರ್ನಲ್ ಡಿವೈಸ್ ಯೂಸ್ ಮಾಡ್ತಾ ಇರೋದ್ರಿಂದ ನಮಗೊಂದು ಐಡಿಯಾ ಇರಲಿ ಅನ್ನೋ ಕಾರಣಕ್ಕೋಸ್ಕರ ವ್ಯೂವರ್ಸ್, 8 ಬಿಟ್ಸ್ ಸೇರಿದ್ರೆ 1 ಬೈಟ್. ಅಂದರೆ 8 ಬಿಟ್ಸ್ ನೀವು ಕಂಪ್ಯೂಟ್ರಲ್ಲಿ ಕೌಂಟ್ ಹಿಡಿದಾಗ ಅದು 1 ಬೈಟ್ ಅಂತ ಕೌಂಟ್ ಆಗುತ್ತೆ. ಅಂಥದ್ದು 1024 ಬೈಟ್ಸ್ ಹಾಕಿದ್ರೆ 1 ಕಿಲೋಬೈಟ್ ಆಗುತ್ತೆ. ಅಂದರೆ 1 KB ಆಗುತ್ತೆ. 1024 ಕಿಲೋಬೈಟ್ಸ್ ಹಾಕಿದ್ರೆ 1 ಮೆಗಾಬೈಟ್ಸ್ ಆಗುತ್ತೆ. ಅಂದರೆ 1024 KB ಆದರೆ 1 MB. ನಾವೇನು MBs ಇಲ್ಲಿಂದ ನಾವು ಯೂಶ್ವಲಿ ನಾವು ನಾರ್ಮಲ್ ಯೂಸ್ ಮಾಡ್ತಿರ್ತೀವಿ ಆ ಥರ. ಅಂತ 1024 MB ಹಾಕಿದ್ರೆ, ಮೆಗಾಬೈಟ್ಸ್ ಹಾಕಿದ್ರೆ 1 GB ಆಗುತ್ತೆ. ಅಂದರೆ 1 GB. ನಾವು ಯೂಶ್ವಲಿ ಇದನ್ನು 1 GB ಡೇಟಾ, 2 GB ಡೇಟಾ ಅಂತ ಯೂಸ್ ಮಾಡ್ತೀವಿ, ಅದು 1 GB ಆಗುತ್ತೆ. ಅಂಥದ್ದು 1024 GB ಹಾಕಿದ್ರೆ 1 TB ಆಗುತ್ತೆ. ಅಂದರೆ ಇದು 1024 GB ಹಾಕಿದಾಗ 1 TB ಆಗುತ್ತೆ. ಅಂಥದ್ದು 1024 GB ಹಾಕಿದಾಗ 1 ಪೆಟಾಬೈಟ್ ಆಗುತ್ತೆ. ಆ ಥರದ್ದು 1024 ಪೆಟಾಬೈಟ್ ಹಾಕಿದಾಗ 1 ಹೆಕ್ಸಾಬೈಟ್ ಆಗುತ್ತೆ. ಮತ್ತು 1024 ಹೆಕ್ಸಾಬೈಟ್ ಹಾಕಿದಾಗ 1 ಝೆಟಾಬೈಟ್ ಆಗುತ್ತೆ. ಮತ್ತು 1024 ಝೆಟಾಬೈಟ್ ಹಾಕಿದಾಗ 1 ಯುಟಾಬೈಟ್ ಆಗುತ್ತೆ. ಅಂದರೆ ಕಂಪ್ಯೂಟರಲ್ಲಿ ಸ್ಟೋರೇಜ್ ನಾವು ಯಾವ ಥರ ಸೇವ್ ಆಗೋದಕ್ಕೆ ಎಲ್ಲಿಂದ ಒಂದು ಸ್ಮಾಲ್ ಬಿಟ್ಸಿಂದ ಅದು ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ನಾವು ಕಂಪ್ಯೂಟರಲ್ಲಿ ಡೇಟಾಗಳನ್ನ ಸೇವ್ ಮಾಡೋದು, ಅಥವಾ ಕಂಪ್ಯೂಟರಲ್ಲಿ ಸ್ಟೋರೇಜ್ ಎಷ್ಟು ಪೆಂಡಿಂಗ್ ಇದೆ, ಎಷ್ಟು ಉಳ್ಕೊಂಡಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಬಟ್ ಇನ್ ದ ಸೇಮ್ ವೇ ಇಂಟರ್ನೆಟ್ಟಲ್ಲಿ ನಾವು ಸ್ಪೀಡ್ ನೋಡ್ತೀವಲ್ಲ, 1 kbps, 1 MBps ಮತ್ತು 1 MBps ಅಂತ, ಅದು ಅಷ್ಟೇ. ಸ್ಮಾಲ್ ಬಿ ಇದ್ದರೆ ಬಿಟ್ಸ್ ಅಂತ, ಬಿಗ್ ಬಿ ಇದ್ದಾಗ ಬೈಟ್ಸಲ್ಲಿ ಕನ್ವರ್ಟ್ ಆಗುತ್ತೆ. ಸೊ ನೀವು 1 MBps ಅಂತ, ಸ್ಮಾಲ್ MB ಅಂತ ಇದ್ದರೆ ಬಿಟ್ಸಲ್ಲಿ ಆಗುತ್ತೆ, ಇಂಟರ್ನೆಟ್ ಸ್ಪೀಡು ಸ್ಲೋ ಇದೆ ಅಂತ. ಅದೇ ಕ್ಯಾಪಿಟಲ್ M, ಕ್ಯಾಪಿಟಲ್ B ಅಲ್ಲಿ ಇದ್ಬಿಟ್ಟು 1 MBps ಅಂದರೆ ಅದು ನೀವು ಬಿಟ್ಸಲ್ಲಿದ್ದಾಗೆ ಸ್ಮಾಲ್ ಇರುತ್ತೆ. ಅದೇ MB ಅಂದರೆ ಮೆಗಾಬೈಟ್ಸಲ್ಲಿ ನಿಮಗೆ ಸ್ಪೀಡ್ ಇದ್ದಾಗ ನಿಮ್ಮ ಇಂಟರ್ನೆಟ್ ಸ್ಪೀಡು ಇದಕ್ಕಿಂತ ಭಾಳನೇ ಜಾಸ್ತಿ ಇರುತ್ತೆ, ಸ್ಮಾಲ್ MBಕ್ಕಿಂತ. ಅಂದರೆ ಮೆಗಾಬಿಟ್ಸ್ಕಿಂತ ಮೆಗಾಬೈಟ್ಸಲ್ಲಿ ಸ್ಪೀಡು ಯಾವಾಗೂ ಜಾಸ್ತಿ ಇರುತ್ತೆ. ಯೂಶ್ವಲಿ ನಾವು ಇಂಟರ್ನೆಟ್ ಡೇಟಾ ಕಾರ್ಡ್ ಪರ್ಚೇಸ್ ಮಾಡುವಾಗ ಅಥವಾ ರೀಚಾರ್ಜ್ ಮಾಡಿಸೋವಾಗ ಸ್ವಲ್ಪ ಇದ್ರ ಕಡೆ ನಮಗೆ ಐಡಿಯಾ ಇದ್ದರೆ ಅಲ್ಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ 1 MBps ಕ್ಯಾಪಿಟಲ್ ಲೆಟ್ರಲ್ಲಿದ್ದರೆ ಸ್ಪೀಡ್ ಜಾಸ್ತಿ ಅಥವಾ ಕಡಿಮೆ, ಸ್ಮಾಲ್ ಲೆಟ್ರಲ್ಲಿದ್ದರೆ ಅದ್ರದ್ದು ಸ್ಪೀಡ್ ಕಡಿಮೆ ಅಂತ. ಇದ್ರ ಮೇಲೆ ಅದನ್ನೆಲ್ಲ ಸ್ಪೀಡನ್ನೆಲ್ಲ ನಾವು ಡಿಫೈನ್ ಮಾಡ್ಬೋದು, ಈ ಸ್ಪೀಡಲ್ಲಿ ನಮ್ಮ ಇಂಟರ್ನೆಟ್ ವರ್ಕ್ ಆಗ್ತಿದೆ ಅಂತ. ಇದಿಷ್ಟು ಒಂದು ಕಂಪ್ಯೂಟರ್ನ ಸ್ಟೋರೇಜ್ನ
ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ. ವ್ಯೂವರ್ಸ್, ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಕೆಳಗಡೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಈ ಥರ ಮುಂದಿನ ಯಾವುದೇ ಹೊಸ ವೀಡಿಯೋಗಳಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ. ಶೇರ್ ಮಾಡಿ ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ ಮತ್ತು ಟ್ವಿಟರಲ್ಲಿ ಸಹ ನಿಮ್ಮ ಫ್ರೆಂಡ್ಸ್ಗೂ ಸಹ ತಿಳಿಸ್ಕೊಡಿ. ಇದರಿಂದ ಬೇರೆ ಬೇರೆ ಟ್ಯುಟೋರಿಯಲ್ಸ್ ಕಲಿಯೋಕ್ಕೆ ಸಹ ಅವ್ರಿಗೆ ಕನ್ನಡದಲ್ಲಿ ಕಲಿಯೋಕ್ಕೆ ಭಾಳ ಯೂಸ್ಫುಲ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ.